ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಪತ್ರಕರ್ತರ ಪಾತ್ರ ಅಮೋಘ. ಸಂತೋಷ್ ಪಾಟೀಲ್ ಬಿರಾದಾರ, ಕುಕನೂರು. ಸ್ವಾಸ್ಥ್ಯ ಸಮಾಜ ಕಟ್ಟುವಲ್ಲಿ ಪತ್ರಿಕೆ ಮತ್ತು ಪತ್ರಕರ್ತರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಪಾಟೀಲ್ ಬಿರಾದಾರ ಹೇಳಿದರು. ತಾಲೂಕಿನ ತಿಪ್ಪರಸನಾಳ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಕುಕನೂರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಪತ್ರಿಕಾ ದಿನಾಚರಣೆ ಆಯೋಜನೆ ಮಾಡಲಾಯಿತು. ಈ ವೇಳೆ ಸಂತೋಷ್ ಪಾಟೀಲ ಅಭಿರಾಧನಾ ಮಾತನಾಡುತ್ತಾ, ಸ್ವಾಸ್ಥ್ಯ ಸಮಾಜ ಕಟ್ಟುವಲ್ಲಿ ಪತ್ರಿಕೆ ಮತ್ತು ಪತ್ರಕರ್ತರ ಪಾತ್ರ ದೊಡ್ಡದು. ಸದೃಢ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮ ರಂಗವು ಮುಂಚೂಣಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯುವತಿಯರು ಓದುವ ಅಭಿರುಚಿ ಬೆಳೆಸಿಕೊಂಡು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೆಚ್ಚು ಜ್ಞಾನ ಸಂಪಾದಿಸಿ ದೇಶ ಸೇವೆಯ ಕಾರ್ಯಕ್ಕೆ ಅಣಿಗೊಳ್ಳಬೇಕು ಎಂದು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಪಾಟೀಲ್ ಮಾತನಾಡಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾಂಗ ಇವು 4 ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು. ಮುದ್ರಣ ಮತ್ತು ದೃಶ್ಯ ಮಾಧ್ಯಮ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತಮ ಸಮಾಜದ ನಿರ್ಮಾಣದಲ್ಲಿ ತಮ್ಮದೇ ಆದ ಜವಾಬ್ದಾರಿ ನಿರ್ವಹಿಸುತ್ತಿವೆ. ಪತ್ರಿಕೆಗಳು ಮತ್ತು ಪತ್ರಕರ್ತರು ದಿನದ 24 ತಾಸು ಕಾರ್ಯಪ್ರವೃತ್ತರಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಕುಕನೂರು ಪೊಲೀಸ್ ಠಾಣಾಧಿಕಾರಿ ಗುರುರಾಜ್ ಟಿ ಮಾತನಾಡುತ್ತಾ, ಇಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಸೇರಿದಂತೆ ಹೆಚ್ಚು ಬಳಸಲ್ಪಡುವ ಕೃತಕ ಬುದ್ಧಿಮತ್ತೆಯ ಎಐ ತಂತ್ರಜ್ಞಾನದಿಂದ ಕೆಲವೊಂದು ಅಡ್ಡ ಪರಿಣಾಮಗಳು ಉಂಟಾಗುತ್ತಿವೆ. ಮುಖ್ಯವಾಗಿ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಎಐ ತಂತ್ರಜ್ಞಾನ ದುರ್ಬಳಕೆ ಉಂಟಾಗುತ್ತಿದೆ. ಹೀಗಾಗಿ ಯುವತಿಯರು ತಮ್ಮ ಫೋಟೋ, ಮೊಬೈಲ್ ಸಂಖ್ಯೆ ಸೇರಿದಂತೆ ಇತರ ವೈಯಕ್ತಿಕ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸಾರ್ವಜನಿಕವಾಗಿ ಹಂಚಿಕೊಳ್ಳುವಾಗ ಎಚ್ಚರ ವಹಿಸಬೇಕೆಂದು ಪಿಎಸ್ಐ ಗುರುರಾಜ್ ಸಲಹೆ ನೀಡಿದರು. ಕೊಪ್ಪಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ನರಸಿಂಹ ಗುಂಜನಹಳ್ಳಿ ಅವರಿಂದ ಪತ್ರಿಕೋದ್ಯಮದಲ್ಲಿ ಮಹಿಳೆಯರ ಪಾತ್ರ ಮತ್ತು ಅವಕಾಶಗಳು ಕುರಿತು ಉಪನ್ಯಾಸ ನಡೆಯಿತು. ವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಲೇಖನಿ ನೀಡುವ ಮೂಲಕ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಕೃಷ್ಣಮೂರ್ತಿ ಗಡಾರಿ, ಕನಿಪಾ ಧ್ವನಿ ಜಿಲ್ಲಾಧ್ಯಕ್ಷ ಸುನೀಲ್ ಮಠದ, ತಾಲೂಕು ಅಧ್ಯಕ್ಷ ಚಂದ್ರು ಬನಾಪುರ, ಮಹೇಶ್ ಕಲ್ಮಠ, ಈರಯ್ಯ ಕುರ್ತಕೋಟಿ, ವೀರಯ್ಯ ಹಿರೇಮಠ, ಮುತ್ತು ತೋಟದಾರ್ಯ ಮಠ, ಮಲ್ಲಯ್ಯ ಗದುಗಿನ, ವಿಶ್ವನಾಥ್ ಪಟ್ಟಣಶೆಟ್ಟಿ, ಭೀಮಾಶಂಕರ ಸೇರಿದಂತೆ ಇತರೆ ಪದಾಧಿಕಾರಿಗಳು, ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಒಂದು ವಿಷಯ ಮಂಡನೆಯನ್ನ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ನರಸಿಂಹ ಗುಂಜಳ್ಳಿ ಅವರು ಇವತ್ತು ನಮಗೆ ಪ್ರಸ್ತುತಪಡಿಸಲಿದ್ದಾರೆ. ಇವತ್ತು ನನಗೆ ಬಹಳ ಖುಷಿ ಏನಪ್ಪಾ ಅಂದ್ರೆ, ನಾನು ತಾಲೂಕು ಅಧ್ಯಕ್ಷನಾಗಿ 1 ವಾರ ಆಯಿತು. ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶುಭ ಸಂದರ್ಭ ಏನಪ್ಪಾ ಅಂದ್ರೆ, ನಮ್ಮ ಜೊತೆ ಇವತ್ತು ಮಹಿಳೆಯೊಬ್ಬರು ನಮ್ಮ ಸಂಘಕ್ಕೆ ಸದಸ್ಯರಾಗ್ತಿದ್ದಾರೆ. ವಿತ್ ನಮ್ಮ ತಾಲೂಕಾ ವರದಿಗಾರರಾಗಿ ಇವತ್ತು ಮಹಿಳೆಯವರು ಜಾಯ್ನ್ ಆಗ್ತಿದ್ದಾರೆ. ನಮ್ಮ ಕುಕನೂರವರಾದಂಥ ಇವರು, ದಯವಿಟ್ಟು ಇವರಿಗೆ ಪುಷ್ಪಗುಚ್ಛ ನೀಡಿ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋಬೇಕು. ವಿದ್ಯಾರ್ಥಿಗಳು ಪ್ಲೀಸ್ ಯಾರಾದರೂ ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಪಡೆದುಕೊಂಡು 2020ನೇ ಬೇಸಿಗೆಯಲ್ಲಿ ನಾನು ಬರಬೇಕು, ನನ್ನ ಬರವಣಿಗೆ, ನನ್ನ ಒಂದು ವಿಚಾರಗಳು ಒಂದು 4 ಗೋಡೆಗಳ ಮಧ್ಯೆ ಇರಬಾರ್ದು ಅನ್ನೋ ವಿಚಾರಕ್ಕೆ ಇವತ್ತು ಒಂದು ಸಮುದಾಯದ ಹೆಣ್ಮಗಳು, ಮುಸ್ಲಿಂ ಸಮುದಾಯದ ಹೆಣ್ಮಗಳು ಪತ್ರಿಕಾ ರಂಗದಲ್ಲಿ ಬರ್ತಾಳೆ ಅಂದ್ರೆ ಅದು ದೊಡ್ಡ ಮಾತು. ಹಾಗಾಗಿ ಇವತ್ತು ನಮ್ಮ ಜೊತೆ ಅವರಿದ್ದಾರೆ. ಮುಂದೆ ಅವರಿಗೆ ಯಾವುದೇ ಸಹಕಾರ ಪತ್ರಿಕಾ ರಂಗದಿಂದ ಅವರಿಗೆ ತುಂಬಾ ಹಾರ್ದಿಕ ಸ್ವಾಗತ ಮಾಡ್ತೇವೆ. ಮಂಗಳೂರಿನ ಭಾಷನ್ ಮಿಷನ್ ವತಿಯಿಂದ ಏನು ಮಂಗಳೂರು ಸಮಾಚಾರ ಅನ್ನುವಂಥ ಕನ್ನಡದಲ್ಲಿ ಮುದ್ರಿತವಾಗಿದ್ದ ಪತ್ರಿಕೆ ಪ್ರಕಟ ಆಯಿತು, ಅವತ್ತಿನಿಂದ ಬೆಳೆದು ಬಂದಿರ್ತಕ್ಕಂಥ ಈ ದಿನಗಳನ್ನು ನೆನೆಸ್ಕೊಳ್ಳಿಕ್ಕೆ ಈ ಪತ್ರಿಕಾ ರಂಗ ಹೇಗೆಲ್ಲ ಬೆಳೀತು ಮತ್ತು ಎಷ್ಟೆಲ್ಲ ಸವಾಲುಗಳ ಮಧ್ಯೆ ಇವತ್ತು ಜನರ ಧ್ವನಿಯಾಗಿ ನಿಂತಿದೆ ಅಂತ ಅನ್ನೋದನ್ನ, ಆ ಸನ್ನಿವೇಶ ಸಂದರ್ಭಗಳನ್ನ ಮೆಲುಕು ಹಾಕೊಂಡು ಮುಂದಿನ ಭವಿಷ್ಯತ್ತಿನಲ್ಲಿ ಈ ಪತ್ರಿಕಾ ರಂಗದಲ್ಲಿ ಹೇಗೆಲ್ಲ ಬೆಳವಣಿಗೆಗಳು ಆಗ್ಬೋದು ಮತ್ತು ಈ ಬೆಳವಣಿಗೆಗಳಲ್ಲಿ ನಾವು ಹೇಗೆ ಪಾಲ್ಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಚರ್ಚೆ ಇವತ್ತಿನ ಈ ದಿನಾಚರಣೆ ಮೂಲಕ ಆಗಬೇಕು ಅಂತ ಅಂದ್ಕೊಂಡು ಇಡೀ ಕರ್ನಾಟಕ ತುಂಬ ಈ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಿರ್ತಕ್ಕಂಥದ್ದು.
1935 ಮೈಸೂರೊಳಗೆ ನಮ್ಮ ಕರ್ನಾಟಕದೊಳಗೆ ಮೊಟ್ಟ ಮೊದಲ ರೇಡಿಯೋ ಸ್ಟೇಷನ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತ. ಸೊ ಹಿಂಗೆ ಮಾಧ್ಯಮದಲ್ಲಿ ಕಾಲಕಾಲಕ್ಕೆ ಸಮಯ ಸಂದರ್ಭ ಸನ್ನಿವೇಶಗಳಿಗೆ ತಕ್ಕಂತೆ ಪತ್ರಿಕಾ ರಂಗದಲ್ಲಿ ಅತ್ಯಂತ ಬದಲಾವಣೆಗಳನ್ನ ನಾವು ನೋಡ್ತಾ ಬಂದಿರ್ತಕ್ಕಂಥದ್ದು. ನಮ್ಮಲ್ಲಿ ಎಲ್ಲರಿಗೂ ಒಂದು ಸಣ್ಣ ಕಲ್ಪನೆ ಇರ್ತದೆ, ಪತ್ರಿಕೆ ಅಂತ ಅಂದ್ಕೊಂಡ್ರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ, ಬೇರೆ ಬೇರೆ ಪರಿಕಲ್ಪನೆಗಳ ಬಗ್ಗೆ ಒಂದಿಷ್ಟು ವರದಿಗಳನ್ನ ಪ್ರಕಟಿಸೋದ್ರ ಮೂಲಕ ಜನಾಭಿಪ್ರಾಯವನ್ನ ಮೂಡಿಸ್ತದೆ ಅಂತ. ಪರಿಕಲ್ಪನೆ ನಾವು ಟೆಕ್ಸ್ಟ್ ಬುಕ್ ಒಳಗೆ ಓದಿದ್ವಿ ಅಂತಂದ್ರೆ ಅರ್ಥ ಆಗದೇ ಇತ್ತಂತಂದ್ರೆ ಹಲವಾರು ವಿಷಯಗಳು ಪತ್ರಿಕೆಗಳ ಲೇಖನಗಳ ಮೂಲಕ ಪರಿಕಲ್ಪನೆಗಳನ್ನ ಅರ್ಥೈಸ್ತಕ್ಕಂಥ ಕೆಲಸ ನಮ್ಮ ಪತ್ರಿಕಾ ರಂಗ ಮಾಡ್ತದೆ ಅಂತ. ಸೊ ಅದಕ್ಕೆ ಸಾಮಾಜಿಕವಾಗಿ ಅಭಿಪ್ರಾಯವನ್ನ ಏನು ರೂಪಿಸೋದ್ರ ಜೊತೆಗೆ ನಮ್ಮ ದೇಶದ ಪ್ರಗತಿಗೆ, ನಮ್ಮ ದೇಶದ ಅಭಿವೃದ್ಧಿಗೆ ಏನೆಲ್ಲ ಯೋಜನೆಗಳು, ಏನೆಲ್ಲ ಕನಸುಗಳು ಇವತ್ತು ನಾವು ಆ ಯೋಜನೆಗಳು ಯಾವ ದಿಕ್ಕಿನೊಳಗೆ ಬಂದವು ಮತ್ತು ಯಾವ ರೀತಿಯಲ್ಲಿ ಅನುಷ್ಠಾನ ಆಗಬೇಕಂತವು, ಎಲ್ಲಿ ಕೊರತೆಗಳಾದವು, ಎಲ್ಲಿ ಪ್ರಗತಿ ಅದಾವು ಅಂತ ಅನ್ನೋದನ್ನ ಜನಸಾಮಾನ್ಯರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಇವತ್ತು ಪತ್ರಿಕಾ ರಂಗ ವರದಿಗಳನ್ನ ನೀಡ್ತಿರ್ತಕ್ಕಂಥದ್ದು ಅಂತ. ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರೋದ್ರಿಂದ ಅಂತ ವಿಷಯಗಳನ್ನ ಅದರಿಂದ ಸರಿಯಾಗಿ ಇಟ್ಕೊಳ್ದೈತೆ, ಸಸ್ಟೇನ್ ಮಾಡ್ಕೊಂಡು ಈ ಕೆಲಸಗಳನ್ನ ಮಾಡೋದೈತಲ್ಲ ಅಂತ ಬಹಳಷ್ಟು ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ ನಮ್ಮ ಮಾಧ್ಯಮದ ಸನ್ಮಿತರಿಗೆ ಬೇಕಾಗ್ತದೆ ಅಂತ. ಸೊ ಅದಕ್ಕೆ ನಾವು ಪತ್ರಿಕಾ ದಿನಾಚರಣೆ ಮೂಲಕ ನಮ್ಮ ಎಲ್ಲ ಮಾಧ್ಯಮದ ಸನ್ಮಿತರಿಗೆ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಕಷ್ಟಗಳ ಮಧ್ಯೆ, ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಇಲಾಖೆಗಳ ಯೋಜನೆಗಳನ್ನ ಪ್ರಗತಿ ಪಥದಲ್ಲಿ ಒಯ್ಯಲಿಕ್ಕೆ ಮಾರ್ಗದರ್ಶನ ಮಾಡೋದ್ರ ಮೂಲಕ ನೀವು ಈ ಪ್ರಗತಿ ಪಥದ ಪ್ರಗತಿ ಅಭಿವೃದ್ಧಿಯ ಅತ್ಯಂತ ಪ್ರಮುಖ ಅಂಗವಾಗಿ ಕಾರ್ಯನಿರ್ವಹಿಸ್ತಿದ್ದೀರಿ ಅಂತ. ಆದ್ದರಿಂದ ವಿದ್ಯಾರ್ಥಿಗಳ ಆಧಾರದ ಮೇಲೆ ಬಹಳಷ್ಟು ಋಣಾತ್ಮಕವಾಗಿರ್ತಕ್ಕಂಥ ವರದಿಗಳು ಇರ್ತವ್ರಿ ಅಂತ ಅನ್ನೋದಲ್ಲ. ವರದಿ ಋಣಾತ್ಮಕ ಅಲ್ಲ, ಅದು ನಮ್ಮಲ್ಲಿರ್ತಕ್ಕಂಥ ಕೊರತೆಗಳನ್ನ, ನಮ್ಮ ಈ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಎಡರುತೊಡರುಗಳನ್ನ, ಸಮಸ್ಯೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸ ಇವತ್ತು ಪತ್ರಿಕೋದ್ಯಮ ಮಾಡ್ತಿರ್ತಕ್ಕಂಥದ್ದು ಅಂತ. ನಾವು ಪತ್ರಿಕೆಯನ್ನ ಕೇವಲ ಒಂದು ವರದಿ ಅನ್ನುವಂಥ ರೂಪದಲ್ಲಿ ನೋಡಲಾದ್ರೆ ಇವತ್ತು ವಿದ್ಯಾರ್ಥಿ ಶೈಕ್ಷಣಿಕ ರಂಗಕ್ಕೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾವೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕ್ಕಾಗ್ತಿರ್ಬೋದು, ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂಥ ದಿಕ್ಕಿನೊಳಗಾಗ್ತಿರ್ತಕ್ಕಂಥದ್ದು, ಅಥವಾ ನಾವು ಶೈಕ್ಷಣಿಕವಾಗಿ ಹೇಗೆಲ್ಲ ಆಯ್ಕೆಗಳನ್ನ ಮಾಡ್ಕೋಬಹುದು ಅಂತ ಅನ್ನೋದಕ್ಕೆ ಅತ್ಯಂತ ದೊಡ್ಡ ದೊಡ್ಡ ವಿಜ್ಞಾನಿಗಳು, ಶೈಕ್ಷಣಿಕ ವಿಜ್ಞಾನಿಗಳು ಏನಿರ್ತಾರೆ ಅಂತ ವಿಜ್ಞಾನಿಗಳ ಸಂವಾದ ಮತ್ತು ಚರ್ಚೆಯನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸೋದ್ರ ಮೂಲಕ ಶೈಕ್ಷಣಿಕ ರಂಗಕ್ಕೂ ಕೂಡ ಒಂದು ಮಾರ್ಗದರ್ಶಿ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಪತ್ರಿಕಾ ರಂಗ ಅಂತ. ಸೊ ನಾವು ಬರೀ ಶಾಸನ, ಕಾರ್ಯಾಂಗ, ನ್ಯಾಯಾಂಗ ಅಂತೀವಿ, ಅದ್ರ ಜೊತೆಗೆ ಪತ್ರಿಕಾ ರಂಗ 4ನೇ ಅಂಗವಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ಪರಿಣಾಮಕಾರಿ ಇರ್ತಕ್ಕಂಥ ಕಾರ್ಯವನ್ನ ಇವತ್ತು ಸಮಾಜದಲ್ಲಿ ಮಾಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥ ದಿನ ಇದು. ಸೊ ಆ ನಿಟ್ಟಿನೊಳಗ ನಾವೆಲ್ಲರೂ ನಮ್ಮ ಕೆಲಸದೊಳಗ ಎಲ್ಲರೂ ಬೇರೆ ಬೇರೆ ಕಾರಣಕ್ಕೆ ಬ್ಯುಸಿ ಆಗಿರ್ತೀವಿ. ಆದ್ರೆ ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಸ್ನೇಹಿತರು 24/7 ಅವ್ರ ಕೆಲಸ, ಅವರು ಆರೋಗ್ಯವನ್ನು ಲಕ್ಷ್ಯ ಮಾಡ್ಕೊಳ್ಳೋದಂಗೆ ತಮ್ಮ ಕೆಲವೊಂದಿಷ್ಟು ವರದಿಗಳನ್ನ ನೋಡಿದ್ವಿ ಅಂದ್ರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸ್ನೇಹಿತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಮಠದವರೇ, ಏನಿರ್ತದ ನೆಕ್ಸ್ಟ್ ಈಗ ನೀವು ಏನ್ ಮಾಡ್ಬೇಕು ಅನ್ನೋದೇ ನಿಮ್ಗೆ ಒಂದು ದೊಡ್ಡ ಟಾಸ್ಕ್ ಆಗಿರ್ತದೆ. ಬಟ್ ಈಗ ನಾ ಹೇಳಿದೆ ನಿಮಗೆ, ಡೈಲಿ ಎದ್ದು ಕೂಡಲೇ ನೀವು ಪೇಪರ್ ಓದಿ ನಿಮ್ಮ ವೆಕ್ಯಾಬ್ಲರಿ ಇಂಪ್ರೂವ್ ಮಾಡ್ಕೊಂಡು, ಯಾವ್ದಾದ್ರು ಇಂಪಾರ್ಟೆಂಟ್ ಇರ್ತದೆ ಒಂದು ಬುಕ್ ಮಾಡ್ಕೊಂಡು ಅದರಲ್ಲಿ ನೀವು ಬರೀಬೇಕು ಅಂತ ಹೇಳಿ. ಇದೇ ತರ ನಿತ್ಯ ಜೀವನದಲ್ಲಿ ಎಲ್ಲರೂ ಬೆಳಗ್ಗೆ ಬೇಗನೆ ಹೇಳ್ಬೇಕು, ಬೇಗನೆ ಮಲಗಬೇಕು. ಸೊ ನಿಮ್ದು ಸೆಲ್ಫ್ ಆನೆಸ್ಟಿ ಇವತ್ತು ಏನ್ ಕಲಿಸ್ತಾರಲ್ಲ ಅದನ್ನ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಓದ್ಬೇಕು. ಇವತ್ತು ನೀವು PUC ಫಸ್ಟ್ ಇಯರ್ ಇದ್ರೆ ಸೆಕೆಂಡ್ ಇಯರ್ದು ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವ್ನು ಎಲ್ಲ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಏನ್ ಬೇಕು? ಫಸ್ಟ್ ನಿಮ್ಮಲ್ಲಿ ಏನ್ ಬೇಕು? ಆ ಮೋಟಿವೇಶನ್ ಬೇಕು. ಆ ಮೋಟಿವೇಶನ್ ಇವತ್ತು ಯಾರು ನೀಡ್ತಾರೆ ನಿಮ್ಗೆ? ನಿಮ್ ಪ್ರಿನ್ಸಿಪಲ್ ಸಾಹೇಬ್ ನೀಡ್ತಾರೆ, ನಿಮ್ ಟೀಚರ್ಸ್ ನೀಡ್ತಾರೆ ಅಲ್ಲ. ಯಾವಾಗಲೂ ಹೆಂಗಿದೆ ಅಂದ್ರೆ ಗೋರ್ ಗೋಪಾಲ್ ದಾಸ್ ಸರ್ ಹೇಳ್ತಾರೆ, ಸಮ್ ಥಿಂಗ್ಸ್ ಯಾವ್ದಾದ್ರು ಆಗ್ಬೇಕಾಗಿತ್ತು ನಿಮ್ ಜೀವನದಲ್ಲಿ ಎಕ್ಸ್ಟ್ರಾರ್ಡಿನರಿ ಬದಲಾವಣೆ ಬರಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಇಟ್. ಸುಮ್ಮನೆ ಆಗಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ದು 1.5 ಬಿಲಿಯನ್ 150 ಕೋಟಿ ದೇಶ, ಬಹಳಷ್ಟು ಕಾಂಪಿಟೇಷನ್ ಇದೆ. ಇವತ್ತು ನೀವು ಓದ್ತಾ ಇದ್ದೀರಲ್ಲ, ನಿಮ್ಗೆ ಇಲ್ಲಿ ಅರ್ಥ ಆಗಲ್ಲ. ಯಾಕಂದ್ರೆ ನಾವು ಓದಿದ ನೆಕ್ಸ್ಟ್ ಬಂದಿರ್ತಾರಲ್ಲ ಸಮಾಜದಲ್ಲಿ ಕೆಲ್ಸಕ್ಕಂತ ಅವ್ರು ನೋಡ್ತಾ ಇದ್ದೀವಿ ಅವಾಗಿರುತ್ತೆ. ಯಾಕಂದ್ರೆ
ಪತ್ರಿಕಾ ದಿನಾಚರಣೆ ತಂದು ತಮ್ಮ ಒಂದು ಕಾಲೇಜಲ್ಲಿ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇದ್ರದ್ದೊಂದು ಇಂಪಾರ್ಟೆನ್ಸ್ ನಮ್ಗೆ ಯಾವಾಗಲೂ ತಿಳಿಬೇಕು. ಪ್ರೆಸ್ ಆಗ್ಬಿಟ್ಟಿದೆ, ಈಗ ತಾನೇ ಎಲ್ಲರೂ ಹೇಳಿದ್ರು, ಇದು ಡಿಸೆಂಬರ್ 4 ಆಫ್ ದ ಗೌರ್ಮೆಂಟ್. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಈಗ ನಾವು ಕೆಲಸ ಮಾಡೋದು, ನಾವು ನಮ್ಮ ಸಮಾಜದಲ್ಲಿ ಡೈರೆಕ್ಟ್ ಟು ದ ಪೀಪಲ್ ಕಾಂಟ್ಯಾಕ್ಟ್, ಜನರ ಹತ್ತಿರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವಾಗ ನಮಗೆ ಮಾಧ್ಯಮ ಮಿತ್ರರು ಬಹಳಷ್ಟು ಚೆನ್ನಾಗಿ ಪರಿಚಯ ಆಗಿರ್ತಾರೆ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಜನದ ಸಮಸ್ಯೆಗಳನ್ನು ಏನಾಗ್ಬಿಟ್ಟಿದೆ, ಸರ್ಕಾರ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ಎಲ್ಲ ಜನದ ಸಮಸ್ಯೆಯನ್ನು ಸರ್ಕಾರ ನಿಭಾಯಿಸಕ್ಕೆ ಆಗ್ತಾ ಇಲ್ಲ. ನಮ್ದು ಸಿಸ್ಟಮ್ ಏನಿದೆಯಲ್ಲ, ನೀವು ಅದನ್ನ ಮೊದಲು ಎಲ್ಲ ನೀವು ವಿದ್ಯಾರ್ಥಿನಿಯರು ನಮ್ದು ಸಿಸ್ಟಮ್ ಆಫ್ ದ ಗೌರ್ಮೆಂಟ್ ಹೇಗಿದೆ, ಹೇಗೆ ನಡೀತಿದೆ ಅದನ್ನ ತಿಳ್ಕೊಬೇಕು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವೇನು 3 ಪಾಯಿಂಟ್ಸ್ ಇದಾವಲ್ಲ, ಹೌ ದೇ ಇಂಟ್ರಾಕ್ಟ್ ವಿತ್ ದ ಮೀಡಿಯಾ. ಮೀಡಿಯಾ ಒಂದು ಏನು ರೋಲ್ ಪ್ಲೇ ಮಾಡ್ತಾ ಇದೆ ಅನ್ನೋದು ನೀವು ಚೆನ್ನಾಗಿ ಅರ್ಥ ಮಾಡ್ಬೇಕು. ಇವತ್ತು ಯಾಕೆ ನಾವು ಮೀಡಿಯಾ ವೆಪನ್ ಅಂತ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ನಮಗೆ ಕೆಲಸ ಸಾಕಷ್ಟು ಕಾರ್ಯಗಳು ಇರ್ತಾವೆ, ಆದ್ರೂ ಒಂದು ಪೇಪರ್ದಲ್ಲಿ ಬಂತಂದ್ರೆ ಅದನ್ನು ಸೀರಿಯಸ್ ತಗೊಂಡಿರ್ತೀವಿ. ಇಲ್ಲ ಪೇಪರ್ದಲ್ಲಿ ಬಂದಿದೆ, ಯಾಕಂದ್ರೆ ಅವ್ರಿಗೆ ಅದು ಅರ್ಥ ಇದೆ. ಸುನೀಲ್ ಅವರು ಸಾಕಷ್ಟು ಪೇಪರ್ದಲ್ಲಿ ಹಾಕಿರ್ತಾರೆ, ಪೇಪರ್ದಲ್ಲಿ ಬಂದ್ರೆ ಸೀರಿಯಸ್ ಇಲ್ಲ. ಹಾಗಂತೇನಿಲ್ಲ, ನಮ್ಮ ಕೆಲಸ ಕಾರ್ಯದಲ್ಲಿ ನಾವು ಎಲ್ಲ ಕರ್ತವ್ಯನೂ ಮಾಡ್ಬೇಕಾಗಿರ್ತದೆ. ಆದ್ರೂ ನಾವು ಪೇಪರ್ದಲ್ಲಿ ಬಂದಾಗ ಸೀರಿಯಸ್ ತಗೋತೀವಿ ಅಂದ್ರೆ ಪ್ರೆಸ್ ಅದಕ್ಕೆ ಉಪಯೋಗವಾಗಿದೆ. ಪ್ರೆಸ್ ಇಂದಲೇ ನಮಗೆ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನೋದು ಅದು ತೋರಿಸ್ಬೋದು. ಕೆಲವರು ಲೇಡೀಸು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿದ್ದಾರೆ. ಗೌರಿ ಲಂಕೇಶ್ ಅವರು ಆಗಿರ್ಬೋದು, ಅಥವಾ ಇವರು ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಮತ್ತೆ ಸುಧಾ ಮೇಡಮ್, ಹೀಗೆ ಕೆಲವರು ಅಷ್ಟೇ ಈಗ ಮೀಡಿಯಾದಲ್ಲಿ ಹೆಸರು ಮಾಡಿದ್ದಾರೆ. ಬಟ್ ಅದೇ ನೀವು ಗಂಡು ಮಕ್ಕಳ ಹೆಸರು ತಗೊಂಡು ಹೋದ್ರೆ ಒಂದು ಬುಕ್ ಆದ್ರೂ ಆಗೋದಿಲ್ಲ, ಅಷ್ಟು ಜನ ಇದ್ದಾರೆ. ಹೆಣ್ಮಕ್ಳು ಮೀಡಿಯಾಗೆ ಬಂದ್ರೆ ಏನಾಗ್ತದೆ, ಇತ್ತೀಚೆಗೆ ನೀವೆಲ್ಲ ಈಗ ನೋಡಿಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಸಿನಿಮಾ ರಿಲೀಸ್ ಆದ್ರೆ ಸಿನಿಮಾ ಪೋಸ್ಟ್ ಹಚ್ತಿದ್ರು ಅಲ್ವಾ ಸರ್? ಈಗ ಇಲ್ಲ, ಪೋಸ್ಟ್ ಹಚ್ಚೋದಿಲ್ಲ. ಈಗ ಅದರಲ್ಲಿ ಹೀರೋ ಫೋಟೋ ಸಣ್ಣ ಇರೋದು, ಹೀರೋಯಿನ್ ಫೋಟೋ ದೊಡ್ಡ ತೋರಿಸ್ತಿದ್ರು ಯಾವಾಗಲೂ. ಇದನ್ನ ಸೆನ್ಸಿಟೈವ್ ವುಮೆನ್ಸ್, ಮೀಡಿಯಾದಲ್ಲಿರೋ ವುಮೆನ್ಸ್ ಸೆನ್ಸಿಟೈಸ್ ಆಗ್ತಾ ಆಗ್ತಾ ಇದನ್ನ ನ್ಯಾಷನಲ್ ವುಮೆನ್ ಕಮಿಷನ್ಗೆ, ಸ್ಟೇಟ್ ವುಮೆನ್ ಕಮಿಷನ್ಗೆ ಗಮನಕ್ಕೆ ತರೋಕೆ ಸ್ಟಾರ್ಟ್ ಮಾಡಿದ್ರು. ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಸ್ವತಃ PI ಫೈಲ್ ಮಾಡಿದ್ರು. ಇದ್ರ ವಿಚಾರವಾಗಿ ಸಪರೇಟ್ ಗೈಡ್ಲೈನ್ಸ್ ಬಂತು. ಹಾಗಾಗಿ ಯಾರೇ ಆಗಲಿ ಫಿಲಂ ಪ್ರೊಡ್ಯೂಸ್ ಆದ್ಮೇಲೆ ಆ ಫಿಲಂ ಪಬ್ಲಿಸಿಟಿಗೋಸ್ಕರ ಹೆಣ್ಮಕ್ಕಳನ್ನಾಗಲಿ ಮಹಿಳೆಯರಾಗಲಿ ಕೆಟ್ಟದಾಗಿ ಬಿಂಬಿಸುವಂತ ಪ್ರಕ್ರಿಯೆ ಕಮ್ಮಿ ಆಯ್ತು. ಇದರಿಂದ ಏನಾಗ್ತಿತ್ತು, ಸಂಜೆ ಹೊತ್ತಲ್ಲಿ ಡ್ರಿಂಕ್ಸ್ ಮಾಡುವಂತ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಿದ್ರು, ತನ್ನ ತಲೆಯ ಯೋಚನೆ ಇಲ್ಲ ಅಂತಂದ್ರೆ ಕೆಲವೊಂದು ಕೆಟ್ಟ ಯೋಚನೆಗಳಿಗೆ ದಾರಿ ಆಗ್ತಾ ಇತ್ತು. ಅಂತವೆಲ್ಲ ಗೌರ್ಮೆಂಟ್ ಗಮನಕ್ಕೆ ತಂದಂತವ್ರು, ಗೌರ್ಮೆಂಟ್ ಗಮನಕ್ಕೆ ತರುವಂತಲ್ಲಿ ವುಮೆನ್ಸ್, ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಂತ ವುಮೆನ್ಸ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಬಂದಾಗ, ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಅದನ್ನ ಆಕ್ಚುಲಿ ಆಫ್ಟರ್ ದ ಡಿಗ್ರಿ, ಆಫ್ಟರ್ ದ PUC ನಿಮಗೆ ಏನ್ ಮಾಡಬೇಕು, ನಾನು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲವರಿಗೆ ಆಸೆ ಇರ್ತದೆ. PUC ಆಲ್ಮೋಸ್ಟ್ ಆಲ್ ಎಲ್ರಿಗೂ ತಲೆ ಬಂದಿರುತ್ತೆ, ನಾನು ಈ ಸ್ಟೇಜ್ ಜನಕ್ಕೆ ಅನಿಮೇಷನ್, ಸುಮಾರು ಜನಕ್ಕೆ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್ ಏನೇನೋ ಆಸೆ ಇರುತ್ತೆ. ಎಲ್ಲಾ ವಿಂಗಿಗೂ ಹೋಗ್ಬೇಕು ಅಂತಂದ್ರು ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ನಿಮಗೆ ಸರಿಯಾದ ದಾರಿ ತೋರಿಸುತ್ತೆ. ನೀವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ. ಅದನ್ನ ಉಪಯೋಗಿಸ್ಕೋಬೇಕು ಹೇಗೆ ಅಂತಂದ್ರೆ, ನೀವು ಒಂದೇ ಸತಿಗೆ, ಈಗ ನಿಮಗೆ ಟೈಮ್ ಕಮ್ಮಿ ಇರ್ತದೆ, ನಿಮಗೆ ಏಮ್ ಅಚೀವ್ ಮಾಡ್ಬೇಕಿರ್ತದೆ. ಹಾಗಲ್ಲ, ಏಮ್ ಅಚೀವ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಗ್ರೌಂಡ್ ಪ್ರಿಪರೇಷನ್ ಅಂತ ಏನಿರ್ತಲ್ಲ ಅದನ್ನ ರೆಡಿ ಮಾಡ್ಕೋಬೇಕು. ಗ್ರೌಂಡ್ ಪ್ರಿಪರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಏಮ್ ರೀಚ್ ಆಗ್ಲಿಕ್ಕೆ ಸಾಧ್ಯ. ಅಂತದಕ್ಕೆ ನಮ್ಮ ಮೀಡಿಯಾಸ್ ಏನಿದೆ ಸಾಕಷ್ಟು ಹೆಲ್ಪ್ ಮಾಡ್ತೀವಿ. ನಿಮಗೆ ಯಾವ ತರ ಆಪರ್ಚುನಿಟೀಸ್ ಸುಮಾರು ಜನ ಗೊತ್ತಿರೋದಿಲ್ಲ. ಆಯ್ತಪ್ಪ ನನಗೆ ಫೋಟೋಗ್ರಫಿ ಅಥವಾ ಸಿನಿಮಾಟೋಗ್ರಫಿ ಮಾತಾಡ್ಬೇಕಪ್ಪ ಅಂತ ಅಂದ್ಬಿಟ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅವರಿಗೆ. ಸುಮ್ಮನೆ ಬ್ಲೈಂಡ್ ಆಗಿ ನಿಂತು ಬಿಡ್ತಾರೆ. ಅವರಿಗೆ ವೊಕ್ಯಾಬುಲರಿ ಸ್ಕಿಲ್, ಸರ್ ಸಂತೋಷ್ ಸರ್ ಅವಾಗಲೇ ಹೇಳಿದಂಗೆ ವೊಕ್ಯಾಬುಲರಿ, ನಿಮ್ಮ ಶಬ್ದಕೋಶ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ನಿಮಗೆ ಕರೆಕ್ಟ್ ಆಗಿ ವರ್ಡ್ಸ್ ಯೂಸ್ ಮಾಡ್ಬೇಕು ಅನ್ನೋದು ಪೇಪರ್ ಓದ್ತಾ ಗೊತ್ತಾಗುತ್ತೆ. ಎಲ್ಲದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸರ್ ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲಾದ್ರ ಬಗ್ಗೆನೂ ನಾವು ವಿಮರ್ಶೆ ಮಾಡ್ತೀವಿ, ಹೊಗಳ್ತೀವಿ, ತೆಗಳ್ತೀವಿ, ಎಲ್ಲ ಮಾಡ್ತೀವಿ. ಇದ್ರ ಜೊತೆಗೆ ಸರ್ ಒಂದ್ ಮಾತು ಹೇಳಿದ್ರು, ಅಂಬೇಡ್ಕರ್ ಅವರು ಪ್ರಶ್ನೆ ಮಾಡಕ್ ಬಂದಾಗ ಮಾತ್ರ ನೀವು ಅಭಿವೃದ್ಧಿ ಹೊಂದ್ತೀವಿ ಅಂತ. ಪ್ರಶ್ನೆ ಮಾಡ್ಬೇಕಾದ್ರೆ ಏನ್ ಬೇಕು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು. ಆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ನಾವೇನ್ ಮಾಡ್ತೀವಿ, ಆ ಮಾಹಿತಿ ಕಲೆ ಹಾಕಂತ
ಓದಿನ ಕಡೆ ಹೋಗ್ತೀವಿ, ಅದು ಏನು ಎಂತು ಅಂತ ಹೇಳಿ. ಅವಾಗ ಆಟೋಮೆಟಿಕ್ ಆಗಿ ನಾವು ವಿದ್ಯಾರ್ಥಿಗಳಾಗ್ತೀವಿ. ಎಲ್ಲ ಅನ್ಕೊಂಡು ಎಲ್ಲ ಮೂಲೆ ಮೂಲೆಯಲ್ಲಿ ಏನ್ ನಡೀತೈತಿ ಏನಿಲ್ಲ ಅಂತಂದು ತಗೊಂಡು ನಿಮ್ಗೆ ಒದಗಿಸಂತ ಒಂದು ಪ್ರಮುಖ ಕಾರ್ಯ ಪತ್ರಕರ್ತರದ್ದಾಗಿರುತ್ತೆ. ಅಂತ ಒಂದು ಕಾರ್ಯ ನಾನು ಮಾಡ್ತಾ ಇದ್ದೀನಿ ಅಂತಂದು ಹೆಮ್ಮೆಯಿಂದ ಇಲ್ಲಿ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಲಾಸ್ಟಿಗೆ ತಮಗೂ ಕೂಡ ಪೇಷನ್ಸ್ ಮೀರ್ತಾ ಇದೆ. ಏನು ಹೆಚ್ಚಿಗೆ ಏನು ಜಾಸ್ತಿ ಮಾತಾಡಲ್ಲ. ಒಂದೆರಡು ಮಾತಾಡೇನು ಅಂತಂದ್ರೆ, ಪ್ರತಿಯೊಬ್ಬ ಜನಸಾಮಾನ್ಯ ಯಾವ ರೀತಿ ಅಂತಂದ್ರೆ, ಒಬ್ಬ ಜನಸಾಮಾನ್ಯನಿಗೆ ಏನ್ ಬೇಕು ಅನ್ನೋ ಒಂದು ಸುದ್ದಿ ಸಮಾಚಾರ ಹಾಗೂ ಮಾಹಿತಿಯನ್ನ ಒಂದು ದಿನಪತ್ರಿಕೆ ಪ್ರತಿದಿನ ಒದಗಿಸುತ್ತಾ ಹೋಗುತ್ತೆ. ಅದು ನೀವು ಕೂಡ ನೋಡಿರ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಲೇಖನ ಇರುತ್ತೆ, ಸಿನಿಮಾ ಪ್ರಿಯರಿಗೆ ಸಿನಿಮಾ ಲೇಖನ ಇರುತ್ತೆ, ಆಮೇಲೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಬಗ್ಗೆ ಲೇಖನಗಳು ಬರ್ತವೆ. ಆ ರೀತಿ ಎಲ್ಲವನ್ನು ಒದಗಿಸುವ ಒಂದು ಏಕೈಕ ವೇದಿಕೆ ಪತ್ರಿಕೆ ಅಂದ್ರೆ ತಪ್ಪಾಗಬಾರ್ದು. ಆಮೇಲೆ ಅದ್ರ ಜೊತೆಗೆ ನಾವೆಲ್ಲ ಒಂದು ನಮ್ಮ ಜೀವನದಾಗ ಗೋಲ್ಡನ್ ಲೈಫ್ ಅಂತ ಕರೀತಾರೆ. ಗೋಲ್ಡನ್ ಲೈಫ್ ಯಾವ್ದಮ್ಮ? ಸ್ಟೂಡೆಂಟ್ ಲೈಫ್. ಈ ಸ್ಟೂಡೆಂಟ್ ಲೈಫ್ ನೀವು ಎಲ್ಲಿವರೆಗೆ ಇರುತ್ತೆ ನಿಮಗೆ? ಕ್ರಿಯಾಶೀಲರಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು ಅಂತ. ಅದು ನಮ್ಮ ಜೀವನದಾಗ ಇರ್ಬೇಕು ಅಂತಂದ್ರೆ ನೀವು ಪತ್ರಕರ್ತರು ಆಗ್ಬೇಕು. ಪ್ರತಿದಿನ ಪ್ರತಿ ಕ್ಷಣ ಸರ್ ಹೇಳಿದ್ರು 24 ತಾಸು ರಾತ್ರಿ ಎಲ್ಲ ಆಗುತ್ತೆ ಏನಾಗುತ್ತೆ ಸರ್ ಕೂಡ PSI ಸರ್ವಿಸ್ ಕೂಡ ಎಲ್ಲ ಒಂದು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅಷ್ಟೊತ್ತಿಗೆ ಕಾಲ್ ಮಾಡ್ತೀವಿ. ಏನ್ ಸರ್ ಹೌದಾ ಸುಳ್ಳ ನಿಜಾನ ಮಾಡ್ಬೇಕು ಅಂತಂದು. ಆ ರೀತಿ ಜೀವಮಾನದುದ್ದಕ್ಕೂ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.